ಈಗಿನ ಒಂದು 5 ನಿಮಿಷ ಈಗ ಒಂದು 5 ನಿಮಿಷ ಇರು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಮ್ಮ ಮಮ್ಮಿ ಬೆಳಗ್ಗೆನೆ ಕ್ಲಾಸ್ ತಗೊಬಿಟ್ಟಿದ್ದಾರೆ ಅಮ್ಮವರು. ಏನಕ್ಕೆ ಅಂದರೆ ನಾನು ಇವತ್ತು ಕೆಲಸಕ್ಕೆ ರಜಾ ಆಗ್ಬಿಡ್ತು ಗೈಸ್. ನಾನು ಬೇಕು ಅಂತ ರಜಾ ಹಾಕಿಲ್ಲ. ನಮ್ಮ ಮಾವ ಅದೇ ನೆನ್ನೆನೋ ರಜಾ, ಇವತ್ತು ರಜಾನೇ ಗೈಸ್. ನೆನ್ನೆ ನಮ್ಮ ಮಾವರು ರಜೆ ಕೊಟ್ಟವ್ರೆ, ಇವತ್ತು ಕೂಡ ನಮ್ಮ ಮಾವರು ರಜೆ ಕೊಟ್ಟವ್ರೆ. ಮತ್ತು ನಮ್ಮ ಹುಡುಗ ಚಿರುನ ಹತ್ರ ಹೋಗೋಣ ಇವತ್ತು. ಅಲ್ಲಿ ಈ ಕೋಟೆ ತಾಲೂಕಲ್ಲಿ ಇವತ್ತು ಕರೆಂಟೇ ಇಲ್ಲ, ಅದರಿಂದ ಇವತ್ತು ರಜೆ ಆಯಿತು. ಬೇರೆಯವ್ರ ತಕ್ಕ ಹೋದ್ರೆ ಇವತ್ತು ಒಂದು ದಿವಸಕ್ಕೆ ಬೇರೆಯವ್ರ ತಕ್ಕ ಹೋಗ್ಬೇಕಾಯ್ತ. ಬೇರೆಯವ್ರ ತಕ್ಕ ಹೋದ್ರೆ ಇವತ್ತು ಕೆಲ್ಸಕ್ಕೆ ಈಗ ಸಣ್ಣ ಹೋದ್ರೆ ನಮ್ಗೆ ಅಡ್ಜಸ್ಟ್ ಆಗಲ್ಲ ಗೈಸ್. ಯಾರ್తో ಮಾಡ್ತಿರ್ತೀವಿ ಅವ್ರతో ಸೆಟ್ ಆಗಿಬಿಟ್ಟಿರ್ತಲ್ಲ, ಅವ್ರతో ಹೋಗಿ ಕೆಲಸ ಮಾಡ್ಕೊಬರ್ಬೋದು. ಬೇರೆಯವ್ರ ತಕ್ಕ ಹೋದ್ರೆ ಒಂದಿನಕ್ಕೆ ಅಡ್ಜಸ್ಟ್ ಆಗಲ್ಲ. ಅವ್ರ ಟೂಲ್ಸೇ ಆಗಿರ್ಬೋದು, ಅವರೇ ಆಗಿರ್ಬೋದು, ಅದೊಂಥರ ಅಡ್ಜಸ್ಟ್ ಆಗಲ್ಲ. ಅದು ಕೆಲಸ ಮಾಡೋರ್ಗೆ ಗೊತ್ತಿರುತ್ತೆ, ಕೂಲಿ ಮಾಡೋರ್ಗೆ ಅದು ಅಡ್ಜಸ್ಟ್ ಆಗಲ್ಲ ಅನ್ನೋದು. ಆ ಉದ್ದೇಶಕ್ಕೆ ನಮ್ಮವ್ವ ಬೆಳಗ್ಗೆನೆ ಕ್ಲಾಸ್ ಏನ್ ಮಾಡಿದೆ? ದುಡ್ಡು ಬಂದಿದ್ದ ಏನ್ ಮಾಡಿದೆ? ಹೊಸ ತಾಳ್ಮೆ ಬೇಕು. ಒಂದೇ ದಿನಕ್ಕೆ ಸಕ್ಸಸ್ ಸಿಕ್ಬಿಡದ. ಮನೇಲಿ ಏನಿಲ್ಲ, ತಾಳಿ ತಗೊಂಡು ಏನ್ ಮಾಡ್ದೆ? ಮನೇಲಿ ತಗೊಂಡಿತ್ತ ಕೂತೀವಿಲ್ಲ ನಾವು, ಏನ್ ಮಾಡ? ಇತ್ತಳ ಒಳೆ, ಕೆಲವ್ರಿಗೆ ಇತ್ತಳ ಒಳೆನೂ ಇಲ್ಲ, ಅದ್ ಗೊತ್ತಾ? ಇತ್ತಳ ವಾಲನೂ ಇಲ್ಲ, ನಿನ್ನಂತೆ ಅವನಿದ್ರೆ ಇತ್ತಳ ವಾಲವಿರ ಇಲ್ಲ, ನಿನ್ನಂತೆ ಅವನಿದ್ರೆ ಇತ್ತಳ ವಾಲವಿರ. ಇತ್ತಳ ವಾಲೆ ಇಟ್ಕೊಂಡಾಗ ಕಿವಿಲೆ ಹೋಗ್ಬೇಕಾಯ್ತ. ಗೈಸ್ ನೋಡಿ ಯಾವ ಥರ ಬೈತಾವ್ರೆ ನಮ್ಮ ಅಮ್ಮವರು. ನನ್ನ ತಂಗಿ ಗೈಸ್, ನಿಜವಲ್ಲ ನನ್ನ ತಂಗಿನೇ ಪುಣ್ಯ ಮಾಡ್ದವಳು. ಏನಕ್ಕೆ ಅಂದ್ರೆ ನಮ್ಮ ಅವ್ವ ಎಷ್ಟೇ ಬೋದ್ರು ಅವಳು ಕಿವಿನೂ ಕೇಳಿಸಲ್ಲ, ಮಾತು ಬರೋಣ. ನಾನು ಒಬ್ಬ ಇಲ್ಲಿ ಬಾಯಿ ಕಿವಿ ಕೇಳಂಗೆ ಆಗ್ಬಿಟ್ರು ನನ್ಗೆ. ಈಗ ನನ್ಗೂ ಗೊತ್ತಾಗ ಕಿವಿ ಕೇಳ್ಸೋದಂಗೆ ಆಗ್ಬಿಡ್ಬೇಕು ಇದು ಗೈಸ್. ಸುಮ್ಮನೆ ಯಾವನು ಬೋಯೋದು ಕೇಳಿಸ್ಕೊಂಡು ನನಗೂ ಸಾಕಾಗ್ಬಿಟ್ಟೈತೆ ನಮ್ಮ ಮಮ್ಮಿ ಬೋಯೋದ. ನಮ್ಮ ಮದರ್ ಇಂಡಿಯವರು ಬೋಯೋದನ್ನ ತಡ್ಕೊಳಕ್ ಆಯ್ತಾ ಇಲ್ಲ. ಅನ್ಕೊಂಡು ಅರ್ಧ ಕೂತ್ಕೊಂಡ್ರ ಮನೆ ಕೆಲಸ ಯಾವ್ದು ಇಲ್ವಾ? ಸೌದೆ ತರ್ಬೇಕು, ಅದು ತರ್ಬೇಕು, ಇದು ತರ್ಬೇಕು, ಏನಂದ್ರೆ ಸೌದೆ ಅಲ್ಲಿ ಇಲ್ವಾ? 2 ಮೂಟೆ ಇಲ್ವಾ ಗೈಸ್? ನೋಡಿ 2 ಮೂಟೆ ತಂದು ಮಡಗಿನಿ. 2 ಮೂಟೆ ಅಲ್ಲ, ಹೊಸ ಮೂಟೆಗಳು ತಂದು ಮಡಗಿರ್ನಿಲ್ಲ. ನನಗೆ ಏನಕ್ಕೆ ಸೌದೆ ತತ್ತಿಲ್ಲ ಅಂದ್ರೆ ಅಲ್ಲಿ ನೋಡಿ ಆ ಥರ ತಂದು ಮಡಿಕಂದ್ರೆ ಒಂಥರ ಎಲ್ಲ ಹಸಿರಾಗಿ ಕಾಣುತ್ತೆ ಮನೆ. ಆ ಉದ್ದೇಶಕ್ಕೆ ಒಂದು ಮೂಟೆ ಖಾಲಿ ಅದಕ್ಕೆ ಇನ್ನೊಂದು ಮೂಟೆ ಸೌದೆ ತರೋ ಅಂದ್ಬಿಟ್ಟು ನಾನು ಸುಮ್ಮನವನಿ. ನಮ್ಮವ್ಗೆ ಹೆಂಗಂದ್ರೆ ತಂದು ಎಲ್ಲನೂ ಓದ್ಬೇಕು, ಗುಡ್ಡೆ ಹಾಕ್ಬೇಕು ಮೇಕ್ಕ. ಹಂಗಿದ್ರೆ ಸರಿ. ಮನ ಒಂಥರ ಅಸಹ್ಯವಾಗಿ ಕಾಣ್ಬೇಕು ನಮ್ಮವಂಗ. ಆ ಥರ ಇದ್ರೆ ಸರಿ. ಏನಾರ ಚೆನ್ನಾಗಿ ಕಂಡ್ರೆ ಇಷ್ಟ ಆಗಲ್ಲ ಅದು. ತಂದು ಸೌದೆಗಳನ್ನ ಓತು ಒಂಥರ. ನಾನು ತಂದು ಎಷ್ಟು ಓದ್ತೀನಿ ಅಂದ್ರೆ, ನೀನು ಎಷ್ಟು 20 ಮೂಟ ಅವ ಆಯ್ತಕವ. ಒಂದು ವರ್ಷದಿಂದ ಅಲ್ಲ, 2-3 ವರ್ಷದಿಂದ ನೀವು ಸೌದೆ ತರಕ್ ಹೋಗಿದಾರಿಯಾ? ಯಾರ ಗೈಸ್ ನಿಜಲ್ವೇ? ಅವಾಗ ಸೌದೆ ಒತ್ತೀವಿ. ಇವು ಅಂದ್ರೆ ನನ್ನ ಕೈಲಿ ಒಸ್ತಿದ್ದು ಬೆಟ್ಟಕ್ಕೆ ಸ್ಕೂಲಿಂದ ಬಂದ್ಬಿಟ್ಟು ಬ್ಯಾಗ್ ಬಿಸಾಕ್ಬಿಟ್ಟು 1 ವಾರ ಸೌದೆ ಎತ್ಕೊಬರಕ್ ಹೋಯ್ತಿದ್ದೆ ಗೈಸ್. ಮೊದಲು ಬರೀ ಒಸಿ ಸೌದೆ ಯಾವನ ಸೌದೆ ತಂದು ಮಾಡಿದ್ದೆ. ಇನ್ನೇನು ನೀವೇ ತಂದ್ರಿ ಹೇಳೋ ಗೈಸ್. ನೋಡಿ ಸೌದೆ ಇಲ್ಲ ಅಂದ್ಬಿಟ್ಟು ತಣ್ಣೀರು ಇಕ್ಕತ್ತಿದ್ರಂತೆ. ನೋಡಿ ತೋರಿಸ್ತೀನಿ ನೋಡಿ ಗೈಸ್. ನೋಡಿ ಗೈಸ್, ಇದೇನು ಸೌದೆ ಅಲ್ವಾ? ನೋಡಿ ಇಲ್ಲೊಂದು ಮೂಟ 2 ಮೂಟ ತಂದಿನಿ. ಈ 2 ಮೂಟ ಆದಿಟ್ಕೆ ಇನ್ನೊಂದು ಮೂಟ ತಗೊಬತ್ತೀನಿ. ಅದನ್ನ ಬಿಟ್ಬಿಟ್ಟು ತಗೊಬಂದು ಓತು ಅಂದ್ರೆ ಏನು ಮಾಡೋದು ಹೇಳಿ? ಏನು ಸೌದೆ ಇದ್ದಿರ್ತಾರೆ ನೀರು ಕಾಳಿಗೆ ಒಂದು ಟ್ಯಾಕ್ಟರ್ ಸೌದೆ ಉಡ್ಸ್ಕೊಂಡ್ರೆ ನೀರಿಗೆ ಕದ್ರೆ ಡೈಲಿ ನಾವೇ ಅದೇ ಇವರು ಒಂದು ಟ್ಯಾಕ್ಟ್ರು ಒಂದು ಆಟೋ ಏನಾರ ಬೇರೆಯವ್ರು ಏನಾರ ಉಡ್ಸ್ಕೊಬಿಟ್ರೆ ಅದೇ ಬೇರೆಯವ್ರು ಏನು ಮಾಡ್ತಾರೆ ಅದೇ ಬೇಕು. ಸೌದೆ ತಗೊಂಡ್ಬಂದು ಕೀಳ ಕೂತಿದೆ ಅಂದ್ರೆ ಏನ್ ನೀನೇನೋ ಬರ್ಬೇಕು ತಾನೆ ಮುಂದಕ್ಕೆ ಬರೋದೇ ಏನ್ ಮಾಡ್ತೇವೆ? ಮುಂದಕ್ಕೆ ಏನ್ ಮಾಡ್ತೇವೆ? ಏನ್ ಮಾತಾಡ್ತಿದೆ ಅನ್ನೋದು ಪರಿಜ್ಞಾನ ಇದೆಯಾ? ಮುಂದಕ್ಕೆ ಬರಕ ನಾನೇನು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಯ್ತಿದ್ದನ? ಗೌರ್ಮೆಂಟ್ ಕೆಲ್ಸಕ್ಕೆ ಇಷ್ಟು ಮಾಡಿರೋದಕ್ಕೆ ನಾನು ಇಷ್ಟೇ ಮಾಡ್ತಿರೋದು. ನನ್ಗೆ ಜಾಸ್ತಿ ಮಾಡಿದ್ರೆ ನಾನು ಜಾಸ್ತಿ ಮಾಡೋರು, ನನಗೆ ಇಷ್ಟೇ ಮಾಡಿದರೆ ಅದಕ್ಕೆ ನನಗೆ ನೀವು ಎಷ್ಟು ಮಾಡಿದರೆ ನಾನು ಅಷ್ಟೇ ಮಾಡ್ತೇನೆ ಅಷ್ಟೇ, ಇನ್ನೇನು ಇಲ್ಲ. ಸಾಯಿ ಗಂಟೆ
ಸಾಯಿ ಗಂಟನು ಲೋಕಲ್ ಪೀಪಲ್ ಅಂತ. ನೀವೇನ್ ಮಾಡಕ್ಕಾಗಲ್ಲ. ಗುಡಿಸಿನ ಒಳಗಡೆ ನಮ್ಮ ಬದುಕೆ ಮುಗಿಯುವುದೇ. ಇನ್ನು ಮುಂದಕ್ಕೆ ಏನಾದ್ರು ಸಾಂಗುತ್ತೆ. ಹೊಲದಲ್ಲಿ ಇದೇನೋ ನೋಡ್ಕೊಬರ ಮಟ್ಟ ಹೊಲಕ್ಕೆ ಹೋಗ್ಬಿಟ್ಟು ಪಾಳು ಬಿದ್ದಿರೋ ಒಳ ನೋಡ್ಕೊಬರೋಣ. ಹೋಯ್ತಾರ ಕುಕ್ಕಪ್ರಸ್ ಅಂತ ಅಲ್ಲಿಗೆ ಹೋಗಕ್ಕೆ ಪೆಟ್ರೋಲ್ 200 ರೂಪಾಯಿ ಪೆಟ್ರೋಲ್ ಬೇಕು. ಪೆಟ್ರೋಲ್ ಬೇಡ ಬಸ್ಗೆ ಹೋಗು. ಬಸ್ಗೂ ದುಡ್ಡು ಬೇಕು 150 ರೂಪಾಯಿ. 150-200 ರೂಪಾಯಿ ಆಯ್ತಾ ಬಸ್. ಎಲ್ಲಿದ್ದು 150-200 ರೂಪಾಯಿ? ಈಸ್ಕೊಳ್ಳೋದು 2,000 ಹೋಗಿ ನೋಡ್ಕೊಬರೋದು ಅಲ್ಲೆಲ್ಲ. ಇಸ್ಕೊಂಡು ಸಾಲ ಮಾಡ್ಕೊಂಡ್ ಕುತ್ಕೊಂಡೆ. ಇದೇನ್ ಬೇಡ ಹೊಲ ಬಿಟ್ಬಿಟ್ಟು ಕೂತ್ಕೊಂಡೆ. ಹೊಲ ಒಂದ್ ಇಷ್ಟ ಅಲ್ಲ ಜಾಗ ತಗೊಳಕ. ಹೊಲ ಎಲ್ಗೋದ್ದು ಅಲ್ಲೇ ಬಿದ್ದಿರ್ತ ಹೊಲ. ಒತ್ತರಿಸ್ತಾರ ಹೊಲನ. ಹೊಲ ಒತ್ತರಿಸಿದ್ರೆ ಆಳಿಸಬಿಡು. ಆಳ್ಕೊಂಡ್ರಲ್ಲ ಅವತ್ತ ಹಂಗ ಆಳಿತಾರ. ನಿಂಗ ಆಳದನೆ ಏನೇನು ಇದು ಮಾಡ್ಕೊಟ್ರ ಆಳ್ಕೊಡ್ತಾರ. ಅದಕ್ಕೆ ಆಳ್ಕೊಡಲ್ಲ. ಯಾವ ಮುಂದಕ್ಕೆ ಕೂತ್ಕೊಳ್ಳಲ್ಲ. ಕೂತ್ಕೊಂಡ್ರೆ ಉಳಿಸೋ ಒಂದ್ 5,000-7,000 ರೂಪಾಯಿ ಹೊರ ಉಳ್ಸಕ ಎತ್ತಿಲ್ವಾ? 5,000 6,000 7,000 ಇನ್ನು ಈಗ 7,000 ಈಗ 3 ದಿನಕ್ಕೆ 7,000 ಇದು ಮಾಡ್ಬೇಕು. ಅದಕ್ಕೆ ಹೋಗ್ಬೇಕು ಎಲ್ಲಾರು ಕೇಳ್ಕೊಂಡು ಕೆಲ್ಸಕ್ಕೆ ಹೋಗಿ ಇಲ್ಲಕ್ಕೆ ಹೋಗ್ತಾ ನೀನು ಕೆಲಸ ಇತ್ಕೊಂಡು ರಜಾಕ ಕುತ್ಕೊಂಡಿದ್ರ. ಹಂಗೇನ್ ನನಗ್ ಏನೇ ಓದಿ ಮನ್ಗೆರ ಆಗ್ತದೆ ಬಿಡು ಅನ್ನೋಕ್ಕಿಂತ ಏನು ಇಲ್ಲಪ್ಪ. ನಾನೇ ಕಷ್ಟ. 13,000 ರೂಪಾಯಿ ಕಟ್ತಿಲ್ವಾ? ಗೇದು 16,000 ರೂಪಾಯಿ. ಅದು ಗೇದು ಈ ತರ ರಜಾ ಆದ್ರೆ ಎಲ್ಲಿ 16,000 ರೂಪಾಯಿ ಸಿಗೋದು? 25,000 ಗೇತಿ ಅಂತಿದ್ದೀರಾ? ಏನ್ 25? ಯಾವಾಗ ಇನ್ನು ತಗೊಬಿಡು ಅಂತಿದ್ದು? ಇನ್ನೇನಾ ಯಾವಾಗ ನೋಡಿ ಕೂತ್ಕಪ್ಪ. ನಿನ್ ಜೊತೆ ಆಡಿ ಆಡಿ ನಮ್ಮ ಅವನ ಜೊತಲಿ ನಿನ್ ಜೊತಲಿ ಯಾವ ಜೊತೆಲಿ ಆಡಿ ಆಡಿ ನಮ್ಮ ತಲೆ. ನಮ್ಮ ಜೊತೆ ಏನು ಆಡ್ಬೇಡ ನೀನು. ಕುತ್ಕೊಂಬಂದ ನಾನೇನು ನಮ್ಮ ಜೊತೆ ಏನಾದ ಏನಪ್ಪ ಆಡೇ ಗೈಸ್. ನಮ್ಮ ಮನೇಲಿ ಅವಾಗ ನನ್ನ ಹತ್ರ ಯಾವ ಚೆನ್ನಾಗಿರೋ ಬಟ್ಟೆಗಳಿಲ್ಲ. ಈಗ ಅದೆಲ್ಲ ಸರಿ ಇಲ್ಲ. ನನ್ಗ ಬೆಳಿಗ್ಗೆ ಕಣ್ಣೀರ್ ಆಗೇಶ್ವಡಿ ಎತ್ತು ಹೊಡ್ದಾನೆ ನಾನು. ಯಾವ ನೀರು ಎತ್ತುವ? ಎಂದು ನೀರು ಇರ್ತ ಮಮ್ಮಿ ಎಲ್ಲ ನೀನು ದಿವ್ವ ನೋಡಿ ಗೈಸ್. ನೀರು ಎರ್ಸ್ಬಿಟ್ರು. ಹಿಡ್ದಿರೋದೆಲ್ಲ ಬುಟ್ಟೋನಿ ಅಂತವ. ಹಿಡ್ದಿರೋದೆಲ್ಲ ಬುಟ್ಟೋಗ್ಬಿಡ್ಲಿ. ದೇವಸ್ಥಾನಕ್ಕೋ ನಾಗಮಂಗಲ ನಮ್ಮ ಮನೆದೇವ್ರಿಗೆ ಹೋಗಿದ್ ಬರ ಮಾಡಮ್ಮ ಹೋಗ ಅನ್ನೋದೇ ಇದೆ. ನಮ್ಮ ಮನೆ ದೇವ್ರಿಗೆ ಹೋಗು. ನನ್ನ ಹತ್ರ ಕಾಸಿಲ್ಲ. ಅಲ್ಲಿಗೆ ಹೋಗು ಕಾಸಿಲ್ಲ. ಇಲ್ಲಿಗೆ ಹೋಗು ಕಾಸಿಲ್ಲ. ಕಾಸಿಲ್ಲ ನನ್ನ ಹತ್ರ ಕಾಸಿಲ್ಲ. ಕಾಸಿಲ್ಲ ನನ್ನ ಹತ್ರ. ದೇವ್ರು ಎಲ್ಲ ತಗೋ ಅವನ. ದೇವ್ರು ಈ ದೇವ್ರುಗಳು ಏನ್ ಹೇಳಿದ್ರು ಗೊತ್ತಾ? ನಾವು ಬಸವಣ್ಣವ್ರು ಏನ್ ಹೇಳಿದ್ರು ಗೊತ್ತಾ? ಕಾಯಕವೇ ಕೈಲಾಸ, ದುಡಿಮೇಲೆ ದೇವ್ರು ನೋಡು ಅಂತ ಹೇಳಿದ್ರು. ಏನ್ ಡೈಲಿ ಕೂತ್ಕೊಂಡ್ರ ಉಡ್ಸಂಗಟ್ಲೆ ಕೂತ್ಕೊಂಡ್ರ 1 ದಿನ 2 ದಿನ ರಜೆ ಆಗ್ತಪ್ಪ. ರಜಾ ಆಗ್ತಾನೆ ಗೇಯವನ್ ಯಾರಿದ್ರು? 200-300 ರೂಪಾಯಿ ಕಿತ್ಕೊಂಡ್ ಸಾಲ ಹಾಕಲ್ವ? 200-300 ರೂಪಾಯಿ ಅದು ಏನ್ ಗೇಯ್ತಿದೆ? ಎಲ್ಲಿ ಗೇದರು? ಅದೇ 200-300 ರೂಪಾಯಿ ಜಾಸ್ತಿ ಆಗಲ್ವ ಸಾಲ? 200-300 ಅನ್ಕೊಂಡು ಅದ ಸಾಲ ಮಾಡ್ಕೊಂಡು ದೇವ್ರಿಗೆ ಹೋಗಿ ತಿರ್ಗು ಸಾಲ ಮಾಡ್ಕೊಂಡು ಇದು ಮಾಡ್ದೆಯಾ? ಏನಕ್ಕೆ ದೇವಸ್ಥಾನಕ್ಕ ನಮ್ಮ ಮನೆ ದೇವ್ರಿಗೆ ಹೋದ್ರೆ ಆಯ್ತು. ಹೋಗಿ ಬರ್ಬೇಕು ತಾನೆ. ಹೋಗಿ ಕೈ ಮುಖ ಬರ್ಬೇಕು ತಾನೆ. ದೇವ್ರು ಹಂಗಿದ್ರು ಒಳ್ಳೇದ್ ಮಾಡ್ತಾನೆ, ಹಿಂಗಿದ್ರು ಒಳ್ಳೇದ್ ಮಾಡ್ತಾನೆ. ಒಳ್ಳೆಯವ್ರಗ ಹೋಗ್ಬೇಕು. ನೀರಿಕಂಡೆ ಎತ್ತ 2 ಗಂಟೆ ನೀರಿಕಂಡ ಕುತ್ಕೊಂಡ್ರ ಕೊಳಕರ್ತಾನೆ ನೀವು. ಅವ್ರು ನಿಮ್ಮ ಅಪ್ಪ ತಿನ್ನ ಈಗ ಅವನು 13 ದಿನ 15 ದಿನ ಆಯ್ತು ಅವನು ನೀರಿಕೊಂಡು. 2 ತಿಂಗಳು 3 ತಿಂಗಳು ಒಂದ್ಸತ್ ನೀರಿಕತ್ತಿ ಅಂತಾರ. ನೀನು 1 ತಿಂಗಳು ನೀರಿಕೋ ಸರ ಇತ್ತ. ಹುಲಿಗಳು ಸಿಂಹಗಳು ಸ್ನಾನ ಮಾಡಿದ್ರೆ ಯಾವ ತರ? ಅದಕ್ಕೆ ನೀನು ಹುಲಿನಾಗ ಉಂಟು ಹೋದಾಗ ಕಾಡಿಗೆ ಹೋಗಿ ಸೇರ್ಕೊಂಡ್ಬಿಡ್ಲಾ ಜೊತೆಲಿ ಪ್ರಾಣಿಗಳ ಜೊತೆಗ? ಹುಲಿ ಸಿಂಹಗಳು ಯಾವತ್ತು ಸ್ನಾನ ಮಾಡಲ್ಕೋ? ಹ್ಞೂ. ನಮ್ಮ ಸಿಸ್ಟರ್ ನೋಡಿ ನಿಮ್ಮದೇ ಮನೆ ಕತ್ತಾಳೆ. ನನಗೆ ಬೋಯ್ತಾ ಇರೋದು ಅವಳಿಗೆ ಗೊತ್ತಿಲ್ಲ. ನನಗೆ ಬೋಯ್ತಾ ಐತೆ ನಮ್ಮ ಮಮ್ಮಿ ಅನ್ನೋದನ್ನೇ ಅವಳಿಗೆ ಬೋದ್ರು ಅವಳಿಗೆ ಗೊತ್ತಾಗಲ್ಲ. ನಮ್ಮವ್ವ ನನಗೆ ಬೋದ್ರು ಅವಳಿಗೆ ಗೊತ್ತಾಗಲ್ಲ. ನಿಮ್ಮದೇ ಮನಿಕೋ ಟಿ ವಿ ಇದ್ರೆ ಟಿ ವಿ ನೋಡು. ಏನು ಇವತ್ತು ಮಾಡ್ತಾ ಇರ್ಬೋದು? ವಾಟ್ ಡು ಏನಾಯ್ತು? ಕೈಸಿ ಗಳ್ತಳ ನೋಡಿ. ಈಗ ಇನ್ನೊಂದು 2 ಸಾರಿ ಯಾಕೋ ಕಣ್ಣೀರು ಹಾಕ್ತಾ ಅನ್ಸುತ್ತೆ. ಏನಾಯ್ತು? ಓ ಗೈಸ್, ಕಣ್ಣೀರು ಕಚ್ಕೊಂಡಿದೆ ಅಲ್ಲಿ.
ಕಣ್ಣೀರು ಕರಿಸ್ತಳ ಈಗ ಹೊರಡು ಹೇಳ್ತಾಳ ಗೈಸ್ ನೋಡಿ. ಅಳ್ತಾಳ ಅವ ಅಳ್ತಾಳ ಇಲ್ಲಿ ಏನ್ ಹಾಕಿಸ್ನೆ ನಂತೆ ಎಲ್ಲಿತ್ತು ಕಾಸು 500 ರೂಪಾಯಿ ಫೋನ್ ಪೇ ಮಾಡಕ ನಡಿ ಉಂಕಣ ಗಸ್ ಟಿವಿ ಹಾಕಿಸ್ನಿ ಅಂತ ಇವಳು ಡೌಗಳು ಕತ್ತಿರೋದು ಅಂತಂಗಿ ಕಾರ್ಟೂನ್ ಹಾಕೋ ಕೂತ್ಕೊಳಕ ಕಾರ್ಟೂನ್ ಹಾಕಂದ್ರೆ ಇವಳು ಕಾರ್ಟೂನ್ ಹಂಗೆ ಆಗ್ಬಿಟ್ರ. ಏನು ಮಾಡೋದ ಅವಳಿಗೆ ಕಿವಿನಾರು ಕೇಳಿಸಿದ್ರೆ ಹೇಳಿ ಅರ್ಥ ಮಾಡಿಸ್ಬೋದಾಯ್ತು. ಅವಳಿಗೆ ಕಿವಿನೂ ಕೇಳಿಸಲ್ಲ ಗೈಸ್, ಏನು ಮಾಡೋದ ಗೈಸ್. ಇವಾಗ ರೀಲ್ಸ್ ಮಾಡೋಕ್ಕೆ ನಮ್ಮೂರಲ್ಲಿ ಒಂದು ಬಿಡ್ಜು ಐತೆ. ಈ ಬಿಡ್ಜು ಫೇಮಸ್ಸು. ರೀಲ್ಸ್ ಮಾಡೋಕ್ಕೆ ಏನೋ ಒಂಥರ ಬ್ಯಾಕ್ಗ್ರೌಂಡು ಎತ್ಕೊಡುತ್ತೆ ನಮ್ಗೆ. ಆ ಉದ್ದೇಶಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ಜಾಸ್ತಿ ಗೈಸ್ ಮೊದಲು ಬರ್ತಿದ್ದೋ. ಮೊದಲು ರೀಲ್ಸ್ ಮಾಡ್ಬೇಕು ಅಂದ್ರೆ ರೀಲ್ಸ್ ಸ್ಟಾಪ್ ಮಾಡಿಬಿಟ್ಟಿವಲ್ಲ, ಅದರಿಂದ ಇಲ್ಲಿಗೆ ಬರ್ತಾಯಿಲ್ಲ. ವಿನಯ್ ಮಾಡ್ತಾವನಲ್ಲ ಅವ್ನು ಕರ್ಕೊಂಬಂದವನ. ಮತ್ತು ಆ ಮನೇಲೆಲ್ಲ ರೀಲ್ಸ್ ಮಾಡಿವಿ ಗೈಸ್. ಅಲ್ಲೊಂದು ಮನೆ ಐತೆ. ಇಲ್ಲಿ ಈಗೆಲ್ಲ ಬೆಳ್ಕೊಬಿಟ್ಟೈತೆ ಅನಿಸುತ್ತೆ, ಗಿಡ ಮರಗಳೆಲ್ಲ. ಅಲ್ಲಿಗೆ ಹೋಗೋಕ್ಕಾಗಲ್ಲ ಅನಿಸುತ್ತೆ. ಈ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಬ್ರಿಡ್ಜಲ್ಲಿ ನೀರೆಲ್ಲ ಖಾಲಿ ಆಗ್ಬಿಟ್ಟೈತೆ. ಕಾವಲಿ ಇದು ನೀರು ಬರ್ತದೆ. ಈ ಕಾವಲಿಲಿ ನೀರೆಲ್ಲ ಖಾಲಿ ಆಗ್ಬಿಟ್ಟೈತೆ. ವಿನಯ್ ಮಾಡ್ತಾನೆ, ನಾನು ಮಾಡಬೇಕಾಯ್ತು ರೀಲ್ಸ್ನ. ಈಗ ಅವ್ನಿಗೆ ಹೊಂಟೋಯ್ತಾನೆ, ಅವನು ಲೇಟ್ ಆಗೈತೆ. ಸಂದ ಆದ್ರೆ ಬತ್ನಿ ಅಂತ ಹೇಳ್ತಾವನೆ, ಗೊತ್ತಿಲ್ಲ. ಈಗ ಅರ್ಜೆಂಟು ಅದೇನೋ ಮೆದ ಹಾಕಕ್ಕೆ ಹೋಗ್ಬೇಕಂತ. ಆ ಉದ್ದೇಶಕ್ಕೆ ಈಗ ಅವ್ನಿಗೆ ಒಂದು ರೀಲ್ಸ್ ಮಾಡಿಕೊಟ್ಬಿಟ್ಟು ಆಮೇಲೆ ಬೇಕಾದ್ರೆ ಸಾಯಂಕಾಲ ನೋಡೋದ ನಮ್ಮದು. ಆದರೆ ಸಾಯಂಕಾಲ ಬಂದು ಮಾಡ್ಕೊಳ್ಳೋದು. ಇದಕ್ಕೆ ಅವನು ರೀಲ್ಸ್ ಮಾಡಿದ್ದ. ರೀಲ್ಸ್ ಎಲ್ಲ ಮುಗೀತು. ಈಗ ಎಲ್ಗೋಗ್ಬೇಕು ನೀನು? ನಾನು ಹೊಲ್ಕೋಬೇಕು, ಒಂದು ಸ್ವಲ್ಪ ಕೆಲಸ ಅದೇ ಕೆಲಸ. ನಾನು ಹೋಗಿ ಬರ್ತೀನಿ. ದುಡಿಮೆಯ ದೇವರು ಅಂತ ಬದುಕ್ತವರು ಬಡವರು. ಏನೋ ಹಂಗಂತ ನಂಬ್ತಾ ಇರೋರೆ ಬಡವರು ಅಂದ್ಯಾ? ಬದುಕ್ತಿರೋರೇ ಬಡವರು. ಹಬ್ಬ, ಹೊಸ ಡೈಲಾಗ್, ನ್ಯೂ ಡೈಲಾಗ್ ಗಾಯ್ಸ್. ಇವಾಗ ನಂದು ಏನೂ ಇಲ್ಲ, ನನಗೂ ಮಾಡೋಕ್ಕೇನು ಕೆಲಸ ಇಲ್ಲ. ಹೋಗಿ ನೋಡೋ ಮಿರರ್ಗ ಸ್ಕ್ರೂ ಮಿಷಿನಾರು ತಗೊಬಂದು ಫಿಟ್ಟಿಂಗಾರು ಮಾಡ್ಕೊತೀನಿ ಇರ್ತವ್ರೆ ಈಸ್ಕೊಂಬಂದು. ಇಲ್ಲೊಂದು ಟೇಕ್ ಮಾಡೋ ನೋಡೋ ಹೂಗಳು ಅವೆಲ್ಲ ಇಲ್ಲಿ ಗೈಸ್ ಹೂ ನೋಡ್ದ ಇಲ್ಲಿ ಆಗಲೇ ಇಲ್ಲೊಂದು ಟೇಕ್ ಮಾಡು ಅಂತವನೆ, ಇಲ್ಲೊಂದು ಟೇಕ್ ಇಡಿ ಅಂತವನೆ. ಹೂಗಳು ನೋಡಿದಾಗ ಒಂದು ಟೇಕು, ಕಾವಲಿ ನೋಡಿದಾಗ ಒಂದು ಟೇಕು, ಪೈಪ್ಗಳು ನೋಡಿದಾಗ ಒಂದು ಟೇಕು. ಹೌದಾ? ಇವತ್ತು ವಿಜಿ ಸಿಕ್ಕವನೇ ಅಪರೂಪಕ್ಕೆ. ಏನಪ್ಪ ಏನು ಜೀವನ ಹೆಂಗೆ ನಡೀತೈತೆ ಜೀವನ? ಎಲ್ಲ ಅಲ್ಲಿ ಮುರಿದೋಗಿ ಎಲ್ಲ ಮುರ್ಕಾಬಿಡೋದು. ಅವಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ಗುರು. ಜೀವನದಲ್ಲಿ ಎಲ್ಲದಕ್ಕೂ ಸೊಲ್ಯೂಷನ್ ಇರ್ತವೆ. ಎಲ್ಲ ತಲೆ ಕೆಡಿಸ್ಕೊಬಾರ್ದು. ತಲೆ ಕೆಡ್ಸ್ಕೊಬಾರ್ದು. ಅವೆಲ್ಲ ಪ್ರಾಬ್ಲಮ್ ಮನ್ಸಂಗೆ ಬರ್ದೇನೆ ಮರಕ್ಕೆ ಬರ್ತದ. ನೀನು ಹೇಳ. ಮನುಷ್ಯನಿಗೆ ಕಣಪ್ಪ ಬರೋದು, ಅದಕ್ಕೆ ಬಂದದಲ್ಲಂಗ. ಅದಕ್ಕೆ ತಲೆ ಕೆಡ್ಸ್ಕೊಬಾರ್ದು. ಕಾಮನ್ ಆಗಿ ಒಬ್ಬೊಬ್ರಿಗೆ ಕೈಯೇ ಇರಲ್ಲ, ಕಾಲೇ ಇರಲ್ಲ. ಈಗ ಜಸ್ಟ್ ಒಂದು ಅರ್ಧ ಅಲ್ಲಿಲ್ಲ ಅಷ್ಟೇ. ನಡಿಬೋದು. ಹಾಂ, ಅಲ್ಲಿರ್ಬೇಕು. ಅಲ್ಲಿದ್ದವ್ರು ಬದುಕಕ್ಕಾಗಲ್ಲ ಅಂದ್ಯಾ? ಇಲ್ಲ ಹೋಗೆ ಇದು ಆಯ್ತು ಹೋಗೆ. ಯಾಕಿಂಗ್ ಆಡೆ 5 ನಿಮಿಷ ಇರೋನು. ನಂದೆ ಪ್ಯಾಂಟು ನಂದೆ ಡ್ಯಾಡಿ ತಗೊಂಡ್ರಪ್ಪ. ಪ್ಯಾಂಟ್ ಜಿನ್ನಲ್ಲಿ ವಿಜಿಲ್ಲ. ನಮ್ಮ ಫೇಸ್ ಇಲ್ಲ, ಕೆಲಸ ಇಲ್ಲ. ಮನೆ ನಿಮ್ದೇ ಜೀವನಕ್ಕೆ ರಿಸ್ಕ್ ತಗೊಂಡಿದ್ದೇನು? ರಿಸ್ಟ್ ಅಲ್ಲ, ಬೇರೆ ಥರ ಕೆಲಸ ಮಾಡೋಕ್ಕೆ ಇಷ್ಟ. ಯಾವ ಥರ? ರೀಲ್ಸ್ ಮಾಡ್ಬೇಕು ಅನ್ನೋ ಇಷ್ಟ. ಬಾ ರೀಲ್ಸ್ ಮಾಡ್ಕೊಳ. ನಾ ಎಲ್ಲ ಬಿಟ್ಗೆ ಏನಪ್ಪ ರೀಲ್ಸ್ ಮಾಡೋದು. ಹಾಂ, ರೀಲ್ಸ್ ಮೇಲೆ ಇಂಟ್ರೆಸ್ಟ್ ಹೊಂಟೋಯ್ತು. ಯಾಕ್ಲಾ? ನೀ ಕಪ್ಪೆ ರೀಲ್ಸ್ ಮಾಡಿ ಕಪ್ಪೆ ಥರನೇ ಅಲ್ಲಿ ತೀರ್ಸ್ಕೊಂಡ. ಎಲ್ಲ ಹಿಂಗೆ ಆಗ್ತಾರ ನನ್ನ ಮಕ್ಳು. ಏನಂತೀಯ? ಕಪ್ಪೆಗೆ ರೀಲ್ಸ್ ಟ್ಯಾಂಕ್ ಕೊಡ್ತಿದ್ದ, ಈಗ ನೋಡಿ ನಿನ್ನಲ್ಲೇ ಕಪ್ಪೆ ಥರ ಬೀಟ್ ಕೊಡ್ತಾವ ಅಂತ. ಏನು ಗುರು ಕೂಳೆ ಅವಳಿ. ಕಪ್ಪೆ ಥರ ರೀಲ್ಸ್ ಮಾಡಿದವ್ರಿಗೆ ಎಲ್ಲರಿಗೂ ಹಿಂಗೆ ಆಗೋದ್ರ ಯಾರು ಕಪ್ಪೆ ರೀಲ್ಸೇ ಮಾಡಲ್ಲ ಅಲ್ವಾ? ಎಲ್ಲೋ ಸಪಾತ ಮಾಡ್ಕೊಬಿಡೋ ನಾನು. ಕಪ್ಪೆ ನನಗೆ ಟಾಂಗ್ ಕೊಡ್ತಾವನಲ್ಲ ಅನ್ಕೊಂಡ್ರ. ಯಾರು ಇವನು ನನಗೆ ಟಾಂಗ್ ಕೊಡ್ತಾವನಲ್ಲ ಅಂತ ಏನೋ ಸಾಪ್ ಹಾಕ್ಬಿಟ್ರ. ನನ್ನಂಗೆ ಆಗೋಲಿ ಎಲ್ಲೋ. ತಲೆ ಕೆಡ್ಸ್ಕೊಡ ಗುರುಗಳು. ನೆನ್ನೆ ಹೋಗಿದ್ದ ಕಡೆ ಜೀಸಸ್ಕ ಹಾಂ
ತಿನ್ನಕ ಹತ್ತಿನ ಬಿಟ್ಕೊಂಬನಿ ಅಂತ ಅಂದ್ರು. ತಿರುವತ್ತಿನ ತಲೆ ಯಾಕೆ ಹತ್ತಿನ ಅಂತ ವಯಸ್ಸಾಗೋವರೆಗೂ ತೋರಿಸ್ಬೇಕಲ್ಲ ಗೌರ್ಮೆಂಟ್ ನನ್ನ ಮಕ್ಳು. ಇಲ್ಲ ಜೈಸಸ್ ಪ್ರೈವೇಟ್ ಕಳ ಪ್ರೈವೇಟ್ ಅಲ್ಲಿ ಅವರು ಕೇರಳಕ್ಕೆ ಹೋಗಿಸ್ಬಿಟ್ಟವ್ರ ಅದನ್ನ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಲಾಲು ದಿನಕ್ಕೆ ಒಬ್ಬೊಬ್ರು ಬರ್ತಾರ. ಇವತ್ತಿರೋರು ನಾಳೆಗೆ ಚೇಂಜು, ನಾಳೆ ಇರೋರು ನಾಳೆ ಚೇಂಜ್. ಬರೋದು ಅವತ್ತು ಹೇಳಿದ್ನಲ್ಲ ನಿಂಗ ಅಲ್ಲಿ ರಾಮಸ್ವಾಮಿ ಅಲ್ಲ ಅಲ್ಲಂತೂ ಅದಕ್ಕ ನಾವೇ ಕೆಲಸ ಮಾಡಿದ್ದು ಆ ಡೆಂಟಲ್ಗೆ ಹೋದ್ರೆ ಆಯ್ತಾ. ಇಲ್ಲಿ ಯಾವ್ದಪ್ಪ ಅದು ರಾಮಸ್ವಾಮಿ ಸರ್ಕಲ್ ಅಲ್ಲಿ ಇದ್ದಂತ ಸ್ಕ್ಯಾನಿಂಗ್ ರಿಪೋರ್ಟ್ ತಗೋಗಿ ತೋರಿಸ್ಬೇಕು. ಅವಾಗ ಅವ್ರು ಹೆಂಗೆ ಹೇಳ್ತಾರ ಅಂತಂದ್ರು. ಒಂಥರ ನೀವೇ ಒಂಥರ ಸುಮ್ಮನೆ ಏನು ಏನು ನೆಟ್ಟ ಬುದ್ಧಿ ಕಳೆ ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಹೌದು ಅನ್ನೇ ಏನಂತೀಯ ನನಗೆ ಏನಂತ ಬೋಯ್ತೀಯ? ಎಷ್ಟು ಎಂತ ಕೆಟ್ಟ ಪದ ಬೋಯ್ತಾವನೆ ಅಂದ್ರೆ ನನ್ನ ಮಗ. ಶೇಟ್ವಿ ಅಂದ್ರೆ ಏನೀಗ ಬೇಡ ಡೀಲ್ ಆಯ್ತೀಯ ಇವತ್ತು ಯಾಕೋ ಎಡಮೊಗ್ಲಲ್ಲಿ ಎದ್ದಿದ್ಯಾ ಅನ್ಸುತ್ತೆ ನೀನು. ಯಾರು ನಾಳೆ ಬಳಮೊಗ್ಲಲ್ಲಿ ಎದ್ದೇಳಕ್ಕೆ ನಿನ್ನ ಬುಡ ಇವತ್ತು ನೈಟ್ ಡೀಲ್ ಆಯ್ತು ಇವತ್ತು. ಅಮ್ಮ ಬಿಡ್ರವ್ರೆ ಗೈಸ್ ಇವನಿಗೆ ಏನು ಹೇಳ್ತಿದ್ದ ಅಂದ್ರೆ ನನ್ನ ಮಗ ಎಷ್ಟೇ ಚಳಿ ಬರಲಿ ಎಷ್ಟೇ ಚಳಿ ಬಂದ್ರು ನಾನಂತೂ ತಲೆಗೆ ಟೋಪಿನೂ ಹಾಕಲ್ಲ ಅಪ್ಪರು ಹಾಕಲ್ಲ ಅಂತಿದ್ದ ಮಗ. ಈಗ ಒಂದು ಟೋಪಿ ಇಲ್ಲೊಂದು ಜರ್ಕಿನು ಎಲ್ಲನೂ ಹೆಂಗೆ ಹಾಕೊಂಡ ನೋಡಿ. ಗೈಸ್ ನಾನು ಅದು ಟೋಪಿ ಹಾಕ್ತೀನಲ್ಲ ನಾನು ಯಾವಾಗಲೂ ಅದಕ್ಕೆ ನನಗೆ ಬೋಯ್ತಿದ್ದ ಮುಂದೆ ಯಾವಾಗಲೂ ಹಿಂಗೆ ಟೋಪಿ ಹಾಕ್ತಿದ್ದಿಲ್ಲ. ಎಂಥ ಚಳಿನೇ ಆಗಲಿ ಇದೇ ಆಗಲಿ ಎಷ್ಟೇ ಕೋಲ್ಡ್ ಆಗಲಿ ಇವಾಗ ನಾನು ಟೋಪಿನೂ ಹಾಕಲ್ಲ ಅಪ್ಪರು ಹಾಕಲ್ಲ ಅಂತಿದ್ದ ಒಬ್ಬ.